ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ವಾಮಿಹಳ್ಳಿ ಶಿಕ್ಷಕರಿಗೆ ವರ್ಗಾವಣೆ ಬೀಳ್ಕೊಡುಗೆ ಸಮಾರಂಭ ಎಸ್ಡಿಎಂಸಿ ಅಧ್ಯಕ್ಷರ ಜಂದುಪೀರ್ ಇವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸ್ವಾಮಿಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರ ವರ್ಗಾವಣೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಜಂದುಪೀರ್ ಇವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಬಿ ದಕ್ಷಿಣಮೂರ್ತಿ ಮಾತನಾಡಿ, ಗ್ರಾಮೀಣ ವಿದ್ಯಾರ್ಥಿಗಳು ಗುರುಗಳಿಗೆ ಚೆನ್ನಾಗಿ ಓದಿ ಶಾಲೆಗೆ ಹೆಸರು ತಂದ್ರೆ ಅದು ಶಿಕ್ಷಕರ ಅಚ್ಚುಮೆಚ್ಚು ಎಂದು ಹೇಳಿದರು. ಇಷ್ಟು ದಿನ ಗಿರೀಶ್ ಅಂತ ಶಿಕ್ಷಕರು ಈ ಶಾಲೆಗೆ ಸಿಕ್ಕಿದ್ದು ಬಹಳ ಹೆಮ್ಮೆಯ ವಿಷಯ. 19 ವರ್ಷಗಳ ಕಾಲ ಸುದೀರ್ಘವಾಗಿ ಈ ಶಾಲೆಯಲ್ಲಿ ನಿರಂತರವಾಗಿ ಕೆಲಸ ನಿರ್ವಹಿಸಿ ಅವರು ಬೇರೆ ಶಾಲೆಗೆ ಹೋಗುವುದು ನನಗೆ ತುಂಬ ಬೇಸರವಾಗಿದೆ. ಆದರೂ ಕಾನೂನಾತ್ಮಕವಾಗಿ ಅವರನ್ನು ಈ ಶಾಲೆಯಿಂದ ವರ್ಗಾವಣೆ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಈ ದಿನ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದ ಜಂದುಪೀರ್ ಇವರ ಶಿಕ್ಷಣ ಪ್ರೇಮಿಗಳು, ಯುವ ಉತ್ಸಾಹಿಗಳು ಇಂಥವರು ನಮ್ಮ ಶಾಲೆಗೆ ಯಾವುದೇ ಬೇಡಿಕೆ ಇಲ್ಲದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ದಿನ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ನೆನಪಿನ ಕಾಣಿಕೆಯೊಂದಿಗೆ ನಿಮ್ಮ ಮುಂದೆ ಈ ಒಂದು ಕಾರ್ಯಕ್ರಮ ನಡೆಯುವುದು ನನಗೆ ತುಂಬ ಸಂತೋಷವಾಗಿದೆ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ವರ್ಗಾವಣೆಯಾದ BM ಗಿರೀಶ್ ಮಾತನಾಡಿ ತುಂಬ ಭಾವುಕರಾಗಿ ಮಾತನಾಡಿದರು. ಈ ಸ್ವಾಮಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 19 ವರ್ಷಗಳ ಕಾಲ ನನಗೆ ಅನ್ನ ಕೊಟ್ಟಂತ ಶಾಲೆ. ಈ ಊರನ್ನು ಶಾಲೆ ನಾನು ಯಾವತ್ತೂ ಮರೆಯುವುದಿಲ್ಲ. ನನ್ನ ಕೈಯಲ್ಲಿ ಓದಿದ ವಿದ್ಯಾರ್ಥಿ ಜಂದುಪೀರ್ ಇವರು SDMC ಅಧ್ಯಕ್ಷರಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವುದು ನನಗೆ ತುಂಬ ಖುಷಿ ಕೊಟ್ಟಿದೆ. ಅವರು ಈ ಶಾಲೆಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿ ಶಾಲಾ ಬಗ್ಗೆ ಕಾಳಜಿ, ತಮ್ಮ ಸ್ವಂತ ಖರ್ಚಿನಲ್ಲಿ ಹಣವನ್ನು ಶಾಲೆಗೆ ಸಾಕಷ್ಟು ಖರ್ಚು ಮಾಡಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಸಣ್ಣ ಕಾರ್ಯಕ್ರಮಗಳಿಗೆ ತಾವೇ ಮುಂದೆ ನಿಂತು ಕಾರ್ಯಕ್ರಮವನ್ನು ಮಾಡ್ತಿರುವುದು ನಾನು ನನ್ನ ಕಣ್ಣ ಮುಂದೆ ನೋಡಿದ್ದೇನೆ. ಇವತ್ತಿನ ಯುಗದಲ್ಲಿ ಮುಖ್ಯ ಗುರುಗಳಿಗೆ ಎಲ್ಲ ವಿಷಯದಲ್ಲಿ SDMC ಅಧ್ಯಕ್ಷರು ಪರ್ಸೆಂಟೇಜ್ ಕೇಳ್ತಾರೆ. ಆದರೆ ಈ ಊರಿನ ಶಾಲೆ SDMC ಅಧ್ಯಕ್ಷರು ಒಂದು ಪೈಸೆ ಆಸೆ ಪಡದೆ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಶಾಲಾ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಮೂಲಕ ಇವರು ಮುಂದಾಗಿದ್ದಾರೆ. ಇಂಥೊಬ್ಬ ಶಿಕ್ಷಣ ಪ್ರೇಮಿ ನಮ್ಮ ಮುಂದೆ ನಮ್ಮ ವಿದ್ಯಾರ್ಥಿಯಾಗಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಸದಾ ಕಾಪಾಡಲಿ ಎಂದು ಹಾರೈಸಿದ್ರು. ಹಾಗೂ ಅರ್ಪಿತಾ ಓ ಶಿಕ್ಷಕಿ, ಜನಾರ್ದನ್ BA ಶಿಕ್ಷಕರು ಇವರಿಗೆ ವರ್ಗಾವಣೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ SDMC ಮೇಲುಸ್ತುವಾರಿ ತಾಲೂಕು ಅಧ್ಯಕ್ಷ ಈಶ್ವರಪ್ಪ ಸೋಮೇನಹಳ್ಳಿ, ಕಾರ್ಯಕ್ರಮದ ಅತಿಥಿಗಳು ಶ್ರೀಮತಿ ಸಿಂಧು ಗಿರೀಶ್, ಉಪನ್ಯಾಸಕರು ಸನ್ನಿಧಿ ಕಾಲೇಜ್ ಕೊಟ್ಟೂರು ಹಾಗೂ ಅತಿಥಿ ಶಿಕ್ಷಕಿ ನಿರ್ಮಲಾ A, ಕಾವ್ಯಾಂಜಲಿ B, ಶಾಲಾ ವಿದ್ಯಾರ್ಥಿಗಳು, ಅಡುಗೆ ಸಿಬ್ಬಂದಿ ವರ್ಗದವರು ಮುಂತಾದವರು ಭಾಗವಹಿಸಿ ಶಿಕ್ಷಕರ ವರ್ಗಾವಣೆ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ನೀವು ಎದಕ್ಕೆ ಹೇಳ್ತೀರೋ ಮುಖ್ಯಗಳು ಆ ಹಣವನ್ನು ನೀವು ಎದಕ್ಕಾಗಿ ಉಪಯೋಗಿಸಬಹುದು. ಅದು ನಾವು ಕೊಟ್ಟಿರ್ತಕ್ಕಂಥ ಹಣ ಮುಖ್ಯ ಅಲ್ಲ, ನೀವು ಮಾಡಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಆಗ್ಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಂತ ನಿಮ್ಗೆ 15 ಸಾವಿರ ನೀವು ಯಾವಾಗ ಹೇಳ್ತಾವ ನಾವು ನಿಮಗೆ ಕೊಡ್ತೀವಿ. ಅದನ್ನ ಈ ಶಾಲೆಗಾಗಿ ಬಳಸಬೇಕಂತ ಹೇಳ್ತಾ ಅದನ್ನ ಮಕ್ಕಳಿಗೆ ಬಳಸಿದ್ರೆ ನನಗೆ ಜೀವ ಇರುವವರಿಗೆ ತುಂಬಾ ಚಿರಋಣಿ ಆಗಿರ್ತೀನಿ. ಆದಷ್ಟು ನೀವು ಅದನ್ನು, ಯಾಕಂದ್ರೆ ಅದರಿರ್ತಕ್ಕಂಥ ಡೆಪಾಸಿಟ್ ಬರ್ತಕ್ಕಂಥ ಬಡ್ಡಿ ಹಣ ಮಕ್ಕಳಿಗೆ ಆಗಸ್ಟ್ದಿಂದ ಜನವರಿ 20 ಯಾವುದೇ ಸ್ಪರ್ಧೆಗಳಲ್ಲಿ ಏರ್ಪಡಿಸಿದ್ರೆ ನಾನು ಬಂದು ಜೈ ಕರ್ನಾಟಕ ನಮ್ಮೆಲ್ಲ ಅನ್ನದಾತರಿಗೆ ಕೋಟಿ ಕೋಟಿ ನಮ್ಮನ್ನು ಕುಸಿತಾ ನಾನು ಕೂಡ ಒಂದು ಮಾತು ಹೇಳಬೇಕು. ನಾನು ಯಾವುದೇ ಕಾರಣಕ್ಕೂ ಸ್ವಾಮಿಯನ್ನ ಬಿಟ್ಟು ಹೋಗ್ಬಾರ್ದು ಅನ್ಕೊಂಡು ನಾನು ಇಲ್ಲೇ ಸರ್ವಿಸ್ ಮಾಡ್ಬೇಕು ಅನ್ಕೊಂಡಿದ್ದು. ಬಹಳಷ್ಟು ಜನ ಅದನ್ನೇ ಆಸೆ ಪಟ್ಟಿದ್ರು. ಆದರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾನು ವರ್ಗಾವಣೆಯನ್ನ ತೆಗೆದುಕೊಳ್ಬೇಕಾಯಿತು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಸಮಸ್ಯೆ ಇರಬೇಕಾಗಿತ್ತ. ನಾನು ಹಾಗಾಗಿ ನಮ್ಮ ಪಕ್ಕದ ಜಿಲ್ಲೆಗೆ ಹೋಗಲಿಲ್ಲ. ನಾನು ಇದೇ ಜಿಲ್ಲೆಯಲ್ಲಿ ಕೆಲಸ ಮಾಡ್ಬೇಕು ಅನ್ಕೊಂಡು ಇಲ್ಲೇ ಪಕ್ಕದ ಹಳ್ಳಿಗಿರ್ತಕ್ಕಂಥ ಸೀಕೆಹಳ್ಳಿ ಇರ್ತೀನಿ. ಸೀಕೆಹಳ್ಳಿಯಲ್ಲಿ ಇದ್ರು ಕೂಡ ನಾನು ಹೋಗಿ 2 ತಿಂಗಳಾಗಿದ್ರು ಕೂಡ ನನ್ನ ಮನಸ್ಸು ಇಲ್ಲೇ. ನಿನ್ನೆ ಒಂದು 30 ಸರಿ ಫೋನ್ ಮಾಡಿ ಅವರೆಲ್ಲ ಬೇಜಾರಾಗಿರ್ಬೋದು. ಪ್ರತಿಭಾ ಕಾಲೇಜು ಏನಾಯ್ತು ಅಂತ ಒಂದು 4 ಸರಿ ಕೇಳಿದ್ವಿ. ಅವ್ರು ಫೋಟೋ ಹಾಕಿದ್ರು, ಅದು ಯೂಟ್ಯೂಬ್ ಲೈವ್ ಚಾನಲ್ ಬಿಟ್ಟಿದ್ರು. ಜನಾರ್ದನ್ ಸರ್ ಬೈತಿದ್ರು, ನಿಮ್ಗೆ ಹಚ್ಚಿದ್ರಿ ಸರ್ ಶಾಲೆ ಬಿಟ್ಟಾಗಿ ಮತ್ತೆ ನಮ್ಮ ಅನ್ನದಾತರಾಗಿರ್ತಕ್ಕಂಥ ಬುದ್ಧ ಮಕ್ಕಳು ಕೂಡ ನಮಸ್ಕರಿಸುತ್ತೆ. ನಾನು ಈ ಶಾಲೆ ಬರಬೇಕಾದ್ರೆ 6/2/2004 ಬಂದೆ. ನಮ್ಮ ತಂದೆಯವರು ಯಾರು ಬೈಕಲ್ಲಿ ಕೂಡೋದಿಲ್ಲ. ಅವ್ರು ಎಷ್ಟೇ ಕಷ್ಟ ಏನಾದರೂ ಕೂಡ ಬೈಕಲ್ಲಿ ಇಲ್ಲ, ಸೈಕಲ್ ಮೇಲೆ ಹೋಗ್ಬೇಕು, ಬಸ್ಸಿಗೆ ಬರಬೇಕಾಯ್ತು. ಎಂದೆಂದು ಬೈಕ್ ಹತ್ತಲಿಂದರು. ಆಗಿನ ಪರಿಸ್ಥಿತಿಯಲ್ಲಿ ನನ್ನಲ್ಲಿ ನಮ್ಮ ಫ್ರೆಂಡು ಅವ್ರ ಬೈಕ್ ತಗೊಂಡು ನಾನು ಈಗ ಅರ್ಜೆಂಟ್ ಹೋಗ್ಲೇಬೇಕು. ಯಾಕಂದ್ರೆ ಸಮಯಕ್ಕೆ ತುಂಬಾ
ಪಾಲನೆ ಕೊಟ್ಟಿದ್ರು. ಹಾಗಾಗಿ ಅವತ್ತು ನಾನು ಶುಕ್ರವಾರ ಆರ್ಡರ್ ತಗೊಂಡಿದ್ದೆ, ನೀನು ಮಧ್ಯಾಹ್ನ 2:32 ಶಾಲೆ ಜಾಯ್ನ್ ಆಗ್ಬೇಕಂತ ಹೇಳಿದ್ರು. ನೀನು ಬೈಕ್ ಹೆಂಗ್ ಹೊಡಿತೀನಿ ನನಗೆ ಗೊತ್ತಿಲ್ಲ, 2:30 ಶಾಲೆ ಒಳಗೆ ನೀನು ಬಿಡಿಸ್ಬೇಕಂತ ಹೇಳಿದ್ರು. ಈಗ ನಂಗೆ ರೋಡ್ ಅವಾಗಿದ್ದಿಲ್ಲ, ಎಲ್ಲ ಕಲ್ತ್ಕೊಂಡು ಎಲ್ಲೆಲ್ಲೇ ಬಂದು ನಾವು ಹುಡ್ಕ್ಯಂತ ಬಂದು, ಅವಾಗ ಮೊಬೈಲ್ ಇದ್ದಿಲ್ಲ, ದಾರಿ ಹುಡ್ಕ್ಯಂತ ಬಂದು ಅಪ್ಪಾಜಿ ನನಗೆ ಐತಿ ಎಲ್ಲ ಬೇಡ ವಾಪಸ್ ಹೋಗೋಣ. ನಾನು ಸೀದಾ ಹೋಗ್ಬೇಕು, ನೌಕರಿ ಸಿಗತ್ತೆ ಸಿಗದ ವಜ್ಜಿ ಸೀದಾ ಹೋಗೋ ಮಾತ್ರ. ಅಲ್ಲಿಂದ ಬೈಕಲ್ಲಿ ಹೊಡ್ಸ್ಯಂತ ಬಂದ್ಮೇಲೆ ನಮ್ದು ಈಗ ಅಂಗನವಾಡಿ ಶಾಲೆ ಇದೆ. ಅಂಗನವಾಡಿ ಶಾಲೆಯಿಂದ 3 ಬಿಲ್ಡಿಂಗ್ ಇದ್ವು. ಆ 3 ಬಿಲ್ಡಿಂಗ್ ಹಾಳಾಗಿದ್ವು. ಅಲ್ಲಿ ನಮ್ಗೆ ಗೊತ್ತಿರೋ ಒಬ್ರು ರಿಲೇಷನ್ ಮನೆ ಅದು. ಏನ್ ಮಾವ ನೀನು ಇಲ್ಲಿ ಬಂದೆ ಅಂತಂದ್ರು. ನೀನು ಏನ್ ಮನೆ ಇದೇ ಊರ ಅಂತಂದ್ರು. ಆರಾಮಿದೆ ಮಾವ. ಎಲ್ಲ ಆರಾಮಿಲ್ಲ ಪಡ. ಫಸ್ಟ್ ನಮ್ಮ ಮಗನ ಶಾಲೆ ಇದಲ್ಲಿ ಶಾಲೆ ಊರಾಗೈತಿ. ಇಲ್ಲಿ ಬಾ ಮಾವ ಚಾ ಕುಡಿ. ಚಾನು ಬೇಡ, ನೀರು ಬೇಡ, ಫಸ್ಟ್ ನನ್ನ ಮಗನ ಹೋಗಿ ಡ್ಯೂಟಿ ಸೇರಿಸ್ಬೇಕಂತಂದು ಅಲ್ಲಿಂದ ಕರ್ಕೊಂಡ್ಬಂದು ಈಗ ಹಳೆ ಶಾಲೆ ಇದಲ್ಲ ಅಲ್ಲಿ ಕರ್ಕೊಂಡ್ಬಂದಿದ್ರು. ಅಲ್ಲಿ ಕರ್ಕೊಂಡ್ಬಂದು HG ಬಸವರಾಜ್ ಸರ್ ಅಂತ ಅವ್ರನ್ನ ಕೇಳಿದ್ರು. ಇಲ್ಲ ಅವರು ಸೊಂಡರಲ್ಲಿತ್ತು, ನಿಮ್ಗೆ ಅಲ್ಲೇ ಸಿಗ್ತಾರಂತ. ಅವಾಗ ನಮಗೆ ಈಗಾಗಲೇ ನಮಗೆ ದೈವಜ್ಞರಾಗಿರ್ತಕ್ಕಂಥ ವಿ ಸ್ವಾಮಿ ಮೇಷ್ ಅಂತಿದ್ರು. ಅವಾಗ ಅವರು ಪರಿಚಯ ಮಾಡ್ಕೊಂಡು ಅಯ್ಯೋ ಬಾರೋಗಿರಿ ಬಂದದ್ದು ಚೆನ್ನಾಗಾಯ್ತು, ಊರಾಗ ದೇವ್ ಬಂದು ಮೈಗ ಹೊರಗೆ ದೇವ್ ಓಡಿಸ್ತ ಆ ಲೆಕ್ಕ ಕೇಳಿದಂತೆ. ಅವ್ರು ಹಿಂದಿ ಟೀಚಿಂಗ್ ಮಾಡ್ತಿದ್ರಂತೆ. ನಾನು ಬಂದ್ಮೇಲೆ ಅವ್ರು ಹಿಂದಿ ಮಾಡೋದು ಇದಾತಂತ. ಹಂಗೇನಿಲ್ಲ, ನೀನು ನನ್ನ ಕಮ್ಮಿದ್ದಂಗೆ ಭಾಳ ಖುಷಿ. ಅದೇ ರೀತಿ ನಮಗೆ ಇಸ್ಮಾಯಿಲ್ ಸರ್ ಅಂತ ಇದ್ರು, ಅದೇ ರೀತಿ ಹನುಮಂತ ರೆಡ್ಡಿ ಸರ್ ಅಂತ ಇದ್ರು, HG ಬಸವರಾಜ್ ಸರ್. ಈಗ ನಾವು 4 ಮಂದಿ ಇಲ್ಲಿ ಯಾವಾಗಲೇ ನಮ್ಗೆ ಏನಂತಪ್ಪ ಅಂದ್ರೆ ಮಾತಾಡ್ರಿ ಹಾಗೂ ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಿರತಕ್ಕಂಥ ಶಿಕ್ಷಕರಿಗೂ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಿಗೂ ಹಾಗೂ ನಮ್ಮ ಅಣ್ಣರಿಗೂ ಎಲ್ಲರಿಗೂ ಹಾಗೂ ಮೇಡಮ್ ಅವರಿಗೂ ಕೂಡ ನಮಸ್ಕರಿಸುತ್ತಾ, ನಾನು ಹೆಚ್ಚೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನಾನು ಈ ಶಾಲೆಗೆ ಓದೀನಿ. ಈ ಶಾಲೆಗೆ ಓದಿನಂದ್ರೆ ನಮ್ಮ ಗುರುಗಳು ಕೂಡ ಇದ್ದಾರೆ, ಗಿರೀಶ್ ಸರ್ ಅಂತೇಳಿ. ಇವತ್ತು ಈ ಶಾಲೆ ಆಗ ಕಾರಣ ನಮ್ಮ ಗಿರೀಶ್ ಸರ್. ಬಹಳ ನೋವಾಗ್ತದೆ ನಮ್ಗೆ ಹೋದ್ರೆ. ಯಾಕಂದ್ರೆ ಸುಮಾರು ದಿವಸ 19 ವರ್ಷ ನಾವು ದೊಡ್ಡ ಮಟ್ಟಕ್ಕೆ ಫಂಕ್ಷನ್ ಮಾಡ್ಬೇಕಾಗಿತ್ತು. ಅವ್ರನ್ನ ಕರೆ ಕಳಿಸಿ ಕೆಲವೆಲ್ಲ ಊರಾಗ ಜನಗಳು ಸರಿ ಇಲ್ಲ. ಇವತ್ತು ನಾಳೆ ನಾನು ಬಹಳ ಟ್ರೈ ಮಾಡಿದೆ, ಕಲ್ಸನ, ಇವತ್ತು ಜನ ಕಲ್ಸನ, ನಾಳೆ ಕಲ್ಸನ, ಟೀಚರ್ಸ್ ಕರೆಸಿ ಊರ ದೊಡ್ಡದು ಒಂದು ಹಬ್ಬದ ತರ ಮಾಡೋಣ ಅಂತ ಹೇಳಿ ಕೆಲವೊಂದು ಮೊದಲು. ಯಾಕಂದ್ರೆ ನಾನು ಯಾವಾಗ್ಲೂ ಯಾವುದೇ ರೀತಿನೂ ಪ್ರಾರಂಭ ಮಾಡಿಲ್ಲ. ಎಲ್ಲಿ ಟೀಚಿಂಗ್ ಮಾಡೋದಿಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲೂ ಮಾಡಿದ್ದಿಲ್ಲ. ಮೊದಲನೇದಾಗಿ ನಾನು ಕಲಿಕೆಯನ್ನ ಕಲಿಸಕ್ಕೆ ಪ್ರಾರಂಭ ಮಾಡಿದ್ದೆ ಸ್ವಾಮಿಹಳ್ಳಿ ಶಾಲೆಯಲ್ಲಿ. ನನಗೆ ಮೊದಲು ಈ ಊರಿಗೆ, ಯಾಕಂದ್ರೆ ನಮಗೆ ಸ್ವಾಮಿಹಳ್ಳಿಯನ್ನ ಊರೇ ಒಂದು ಹೊಸದು. ಯಾಕಂದ್ರೆ ನಮಗೆ ಆ ಕಡೆ ಭಾಗ ಗೊತ್ತಿತ್ತು ಹೊರತು ಈ ಸಡ್ಡೂರು ಅನ್ನೋದೇ ನಾನು ನೋಡಿರ್ಲಿಲ್ಲ. ನನಗೆ ತುಂಬಾ ಈ ಭಾಗಕ್ಕೆ ಬರ್ಬೇಕಾದ್ರೆ ತುಂಬಾ ಆತಂಕ ಆಯ್ತು. ಅಲ್ಲಿ ಜನಗಳು ಯಾವ ರೀತಿಯಾಗಿರ್ತಾರೋ, ನಾನು ಯಾವ ರೀತಿಯಾಗಿ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ಬೇಕು ಅನ್ನೋದು ತುಂಬಾ ಆತಂಕ ಆಯ್ತು. ಮೊದಲೇ ದಿನ ಬಂದ ಗಿರೀಶ್ ಸರ್, ವಿಕಾಸ್ ಸರ್, ಅವ್ರು ನಾನು ಜಾಯಿನ್ ಮಾಡ್ಕೊಂಡ್ರು. ಅವತ್ತು ತುಂಬಾ ಆತ್ಮೀಯವಾಗಿ ಮಾತಾಡ್ಸಿದ್ರೆ ತುಂಬಾ ಆತಂಕ. ಯಾಕಪ್ಪ ಅಂದ್ರೆ ಎಲ್ಲರೂ ಇದ್ದಿದ್ದು ಜೆಂಟ್ಸ್ ಸ್ಟಾಫ್, ನಾನು ಒಬ್ಬಳೇ ಲೇಡೀಸ್. ತುಂಬಾ ಆತಂಕದಿಂದಲೇ ಬಂದಿದ್ದೆ. ಆದ್ರೆ ತುಂಬಾ ಆತ್ಮೀಯವಾಗಿ ನನ್ನ ಬರೆ ಮಾಡ್ಕೊಂಡ್ರು. ನಾನು ಪ್ರತಿಯೊಂದು ಹಂತದಿಂದ ಹಿಡಿದು ಎಲ್ಲಾ ಹಂತದ ಯಾವ ರೀತಿಯಾಗಿ ಕಲಿಕೆ